ಚರಂತಿ ಮಟ್ಟು ಇನ್ನೂ 28ಕ್ಕೆ ನಿಂದಿರಬಾರ್ದು, ನಿರ್ವೃತ್ತಿ ಆಗಬೇಕು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಉಮೇಶ್ ಮೆಟ್ಟಿ ಈ ಸಾರಿ ಗೆದ್ದ ತಕ್ಷಣ ಉಮೇಶ್ ಮೆಟ್ಟಿ ಅವ್ರದ್ದು ಅನುಕಂಪದಲ್ಲಿ ಹೋಯ್ತು, ಮುಗೀತು, ಅದೊಂದು ಪ್ರಾತಿನಿಧ್ಯತೆ ಕೊಟ್ಟಂಗಾತು. ಇನ್ನುಳಿದ ಯಂಗ್ ಸ್ಟಾರ್ ಯುವಕರನ್ನ ನಿಂದಿರಿಸಿ 28ಕ್ಕೆ ಇಲ್ಲಿ ಶಾಸಕರು ಮಾಡಬೇಕು. ಯಾಕಂದ್ರೆ ಬಿಜೆಪಿಯಲ್ಲೂ ಪ್ರಬಲ ಆಕಾಂಕ್ಷಿಗಳು ಅದಾರ, ಪಾಪ ಅವರು ಪಕ್ಷಕ್ಕಾಗಿ ದುಡ್ದಾರ, ಸಿದ್ಧಾಂತಗಳಿಗೆ ಬಲಿಯಾಗ್ಯಾರ, ಎಲ್ಲೆಲ್ಲೂ ಹೋಗಿ ಜಾಥಾಗಳನ್ನು ಮಾಡಿದಾರ, ಕಾಂಗ್ರೆಸ್ದಲ್ಲಿಯೂ ಮಾಡಿದಾರ, ಮಹಿಳೆಯರು ಅದಾರ, ಬಿಜೆಪಿಯಲ್ಲೂ ಮಹಿಳೆಯರು ಅದಾರ. ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕು, ನೀವು ರಾಜಕೀಯ ನಿರ್ವೃತ್ತಿ ಆಗ್ಬೇಕು. ಸತತವಾಗಿ ಮುಖ್ಯಮಂತ್ರಿ ಕಂಟಿನ್ಯೂ 6 ಸಾರಿ ಬಂದ್ರು. ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿಯೂ ಸಹಿತ ಅಡ್ಡಾಡಿದ್ರು. ಒಬ್ಬ ಮುಖ್ಯಮಂತ್ರಿ 6 ಸಾರಿ ಬರ್ತಾರಂದ್ರೆ ಅಷ್ಟೊಂದು ಜಿದ್ದಿಗೆ ಬಿದ್ದಂತ ಚುನಾವಣೆ. ಮತ್ತು ಒಂದು ಕರ್ನಾಟಕದ ಒಂದು ಇತಿಹಾಸ ಐತಿ, ಒಂದು ಭಾರತದ ಒಂದು ಇತಿಹಾಸ ಐತಿ. ಯಾವಾಗ ಎಲ್ಲಿ ಸರ್ಕಾರ ಎಲ್ಲಿ ಇರ್ತೈತಿ, ಯಾವ ಉಪಚುನಾವಣೆಗಳು ಆಗ್ತಾವ, ಅಲ್ಲಿ ಸರ್ಕಾರದ ಪರವಾಗಿನೇ ಗೆದ್ದಂತ ಉದಾಹರಣೆಗಳು, ಸೋತದ್ದಂತೂ ಇಲ್ಲ. ಅದೇ ರೀತಿ ಇಲ್ಲಿ ಬಾಗಲಕೋಟೆಯಲ್ಲಿಯೂ ಸಹಿತ ನನ್ನ ಅನಿಸಿದ ಮಟ್ಟಿಗೆ ಒಂದು 10 ರಿಂದ 15 ಸಾವಿರ ಅಂತರದಿಂದ ಉಮೇಶ್ ಮೇಟಿ ಬರಬಹುದೆಂದು ನನ್ನ ಸಮೀಕ್ಷೆ, ನನ್ನ ಲೆಕ್ಕಾಚಾರ. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಅನೇಕ ಚರ್ಚೆಗಳು ಸಹ ಆರಂಭವಾಗ್ತಾ ಇದೆ. ಇಂದು ಬಾಗಲಕೋಟೆ ಮತ್ತು ದಾವಣಗೆರೆ ಸಂಬಂಧಪಟ್ಟಂತೆ ಬೈ ಇಲೆಕ್ಷನ್ನಲ್ಲಿ ಈಗ ಚುನಾವಣೆ ಸಹ ಇವತ್ತು ಚುನಾವಣೆ ಕಾರ್ಯ ನಡೀತಾನೇ ಇದೆ. ಸದ್ಯಕ್ಕೆ ನಮ್ಮ ಜೊತೆ ಜವಾರಿ ಕಾಕಾ ಅಂತ ಹೇಳಿ ಫೇಮಸ್ ಆಗಿರುವಂತಹ ನಂಬರ್ 1 ನ್ಯೂಸ್ ಚಾನಲ್ನ ಸಂಪಾದಕರು, ಹಾಗೆ ಅಂದರೆ ಓನರು, ಹಾಗೆ ಅನೇಕ ರೀತಿಯಾದಂತಹ ರಾಜಕೀಯ ವಿಶ್ಲೇಷಣೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು, ಹಾಗೆ ಅನೇಕ ಪ್ರತಿಭೆಗಳನ್ನು ಹೊರತಂದಂಥವರು ಅವರೇ ಒನ್ ಆ್ಯಂಡ್ ಓನ್ಲಿ ಜವಾರಿ ಕಾಕಾ ಅಂತ ಏನು ಕರಿತೀವಿ ನಾವು. ಸೈಯದ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸ್ತಾರೆ. ಉಸ್ತುವಾರಿ ಯಾರ್ದಾರು ಗೊತ್ತೈತಾರಲ್ಲ, ಡಬಲ್ ಇಂಜಿನ್ ಹೆಲಿಕಾಪ್ಟರ್ ನೆಟ್ವರ್ಕ್ ಕೆಲಸ ಮಾಡ್ತಾ ಹೋಗೋಣ ಸರ್. ಈಗ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಸಮರ್ಥ ಅವರು, ಇನ್ನೊಂದು ಕಡೆ ಇಲ್ಲಿ ಉಮೇಶ್ ಅವರು, ಇಬ್ಬರು ಯುವಕರೇ ಅನ್ನುವಂತಹ ಒಂದು ದಿಶೆಯಲ್ಲಿ ಈಗ ಏನು ಹೇಳ್ತೀರಿ, ಯಾವ ರೀತಿ ಇದೆ ಅಂತ? ಮೊಟ್ಟ ಮೊದಲನೇದಾಗಿ ನಾನು ಬಹಳ ಅಭಿನಂದನೆ ಸಲ್ಲಿಸಬೇಕು. ಈ ಉತ್ತರ ಕರ್ನಾಟಕ ಬಾಗಲಕೋಟೆ ಭದ್ರಕೋಟೆ, ಈ ಬಾಗಲಕೋಟೆಯಲ್ಲಿ ಒಂದು KT ನ್ಯೂಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೀರಿ. ಭಾಳ ಖುಷಿ ಆಯ್ತು ನನಗೆ. ಮಿಸ್ಟ್ರಿ ಮೀಡಿಯಾದವರು ಅಂತೂ ನೋಡ್ತೀವಿ ನಾವು ಡೈಲಿ, ಆದರೆ KT ಮೀಡಿಯಾ ಪ್ರತಿ ಹಳ್ಳಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಒಬ್ಬೊಬ್ಬ ಪ್ರತಿಭೆಗಳನ್ನು ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯಕ್ಕೆ ತಂದು ಅನೇಕ ಪ್ರಶಸ್ತಿಗಳನ್ನು ಕೊಡಿಸಿದಂಥ ಶ್ರೇಯಸ್ಸು ಈ KT ನ್ಯೂಸ್ಗೆ ಸಲ್ಲಬೇಕು. ಈ KT ನ್ಯೂಸ್ ಲೈಕ್ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಬ್ಬ MA ಜರ್ನಲಿಸಮ್ ಮಾಡಿದಂಥ ವ್ಯಕ್ತಿ ಇವತ್ತು ಈ KT ನ್ಯೂಸ್ ಪ್ರಾರಂಭ ಮಾಡಿದಾರಂದರೆ ಯಾವಾಗಲೂ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ನೈಜ ಸುದ್ದಿಗಾಗಿ. ಅದು ಬಾಗಲಕೋಟೆ ಪುಣ್ಯವಂತ ಮಹಾಜನತೆ ಮತ್ತು ಉತ್ತರ ಕರ್ನಾಟಕದ ಮಹಾಜನತೆ. ಈಗ ಕೇಳಿದ್ದು ಪ್ರಶ್ನೆ, ಮೊಟ್ಟ ಮೊದಲನೇದಾಗಿ ದಾವಣಗೆರೆ ಚುನಾವಣೆ ಮತ್ತು ಈ ಬಾಗಲಕೋಟೆ ಚುನಾವಣೆ. ದಾವಣಗೆರೆಯಲ್ಲಿ ಕಳೆದ ನಾನು 6 ರಿಂದ 7 ದಿನ ನಾನು ಸರ್ವೆ ಮಾಡಿದಾಗ ಅಲ್ಲಿ ಜನಬೆಂಬಲ ಏನಿದೆ ಅಂದರೆ 34 ವರ್ಷದಿಂದ ಶಾಮನೂರು ಶಿವಶಂಕರಪ್ಪ ಕಂಪನಿ ಆ್ಯಂಡ್ ಅವರು ತಮ್ಮ ಹಿಡಿತದಲ್ಲಿದ್ದಂಥ ಅದು ಕ್ಷೇತ್ರ, ಆ ಪ್ರಬಲ ಕ್ಷೇತ್ರ. ಅವರು ಶಾಮನೂರು ಶಿವಶಂಕರಪ್ಪರು ಹಿರಿಯರು, ಮುತ್ಸದಿಗಳು, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ಅನೇಕ ಮೆಡಿಕಲ್ ಕಾಲೇಜುಗಳು, ಶಿಕ್ಷಣ ಕೇಂದ್ರಗಳು, ಅವರು ಮಾಡಿದಂಥ ಡೆವಲಪ್ಮೆಂಟು. ನಾನು ಕರ್ನಾಟಕ ಅಡ್ಡಾಡಿದೆ, ಬಾಗಲಕೋಟೆ ಅಂತ ಮತ್ತು ಅದಕ್ಕಿಂತಲೂ ಹೆಚ್ಚು ದಾವಣಗೆರೆ ಅಂತ ಬಡಾವಣೆ ಮತ್ತು ಸುಂದರ ಅಭಿವೃದ್ಧಿಯಾಗಿದ್ದು ನಾನು ನೋಡಲಿಲ್ಲ. ಎಷ್ಟೊಂದು ವಿಡ್ತ್ ರೋಡು, ಟ್ರಾಫಿಕ್ ಜಾಮ್ ಇಲ್ಲ, ಇಷ್ಟು ಜನ ಅವರನ್ನು ಪ್ರೀತಿ ಮಾಡ್ತಾರೆ ಅಲ್ಲಿ. ನಾನು ಆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಬಗ್ಗೆನೂ ಚರ್ಚೆ ಮಾಡಿದೆ. ಅವನು ಒಬ್ಬ ಕೂಲಿಕಾರನ ಮಗ. ನೋಡಿದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಅವನಿಗೆ ಓಟ್ ಹಾಕಬೇಕು, ಅವನಿಗೆ ಗೆಲ್ಲಿಸ್ತರಬೇಕು ಅನ್ನೋದು ಒಂದು ಪ್ರಬಲ ಜನ ಅವನನ್ನು ಬೆನ್ನತ್ತಿದ್ದಾರೆ ಯುವಕರು. ಆದರೆ ಇಲ್ಲಿ ಬಲಾಢ್ಯ ಇದ್ದಾರೆ ಇವರು. 34 ವರ್ಷದಿಂದ ಅನೇಕ ಮೆಡಿಕಲ್ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಫೈನಾನ್ಸ್ಗಳು, ಬ್ಯಾಂಕ್ಗಳು, ಅನೇಕರಿಗೆ ಉದ್ಯೋಗ ಕೊಟ್ಟಂಥ ಈ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಶಕ್ತಿ ಐತ್ರಿ ಅಲ್ಲಿ. ಆ ಶಕ್ತಿ ಅನುಗುಣವಾಗಿ ಅಲ್ಲಿ ಸಮರ್ಥ ಗೆಲುವಿನ ನಗೆ ಬೀರ್ತಾ ಇದ್ದಾನೆ. ಅವ್ರು ಬಿಟ್ಟು ಕೊಡೋದಿಲ್ಲ. ಆ ಸಮರ್ಥನೆ ಮತ್ತು ಅವರ ಅಜ್ಜನ ಒಂದು ಅನುಕಂಪ. ನಾವು ಜನ ಮಾತಾಡ್ತಾರ ವಂಶ ಪರಂಪರೆ, ಆದರೆ ಅನುಕಂಪ ಒಂದೈತಿ. ಆ ಮೊಮ್ಮಗನಿಗೆ ನಾವು ಕೊಟ್ಟರೆ ಅವರಿಗೆ ಅಂತಿಮ ಶ್ರದ್ಧಾಂಜಲಿ ಸಲ್ಲಿಸಿದಂಗೆ ಆಗ್ತೈತೆ ಅನ್ನೋ ಜನ ಅಲ್ಲಿದ್ದು ಭಾವನೆ. ಅಲ್ಲಿ ಕೆಲವು ಗೊಂದಲಿತ್ತು, ಅಲ್ಪಸಂಖ್ಯಾತರದ್ದು, ಅದೆಲ್ಲ ಗೊಂದಲಗಳು ನಿವಾರಣೆ ಆದಿವಿ. ಆ ಅಲ್ಪಸಂಖ್ಯಾತರೆಲ್ಲ ಅವ್ರ ಜೊತೆ ಮತ್ತೆ ಭೇಟಿಯಾಗಿ ತಮ್ಮ ಏನು ಗೊಂದಲ ಅದಾವ ನಿವಾರಣೆ ಮಾಡಿಕೊಂಡ್ರು. ಅಲ್ಲಿ ಸಮರ್ಥಗೆ ಒಂದು ನೇರವಾದ ಒಂದು ದಾರಿ ಮಾಡಿಕೊಟ್ರು. ಇನ್ನು ಎರಡನೇದಾಗಿ ನೀವು ಬರ್ತೀರಿ ಈಗ ಉತ್ತರ ಕರ್ನಾಟಕದ ಬಾಗಲಕೋಟೆ ಹಾಟ್ ಪ್ಲೇಸ್. ಭಾಳ ನಾನು 3 ದಿನ ಅಡ್ಡಾಡಿದೆ.
ಇದೇನಪ್ಪ ಇದು 1500 ಈ ಅಂತರದಿಂದ ಹೋಗ್ತಾ ಇದೆ ಅನ್ನೋದು ನಾನು ಕಂಡುಹಿಡಿದಿದ್ನಿ ಇಲ್ಲಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಹಿಂದುತ್ವದ ಅಲೆ, ಆಮೇಲೆ ಭಾರತೀಯ ಜನತಾ ಪಕ್ಷದ ಕೆಲವು ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಆ ಕ್ಯಾಂಡಿಡೇಟು ನಿಂತಂಥ ಚರಂತಿ ಮಠ ಅವರು, ಅವ್ರ ಬಗ್ಗೆ ಕೆಲವು ಕ್ರಿಯೆಗಳು ಅದಾವ, ಪ್ರತಿಕ್ರಿಯೆಗಳು ಅದಾವ, ವಿರೋಧ ಅದಾವ ಮತ್ತು ಅವ್ರ ಪರವಾಗಿನೂ ಅದಾವ, ಒಂದು ಸ್ವಲ್ಪ ಮಾತನಾಡುವ ಶೈಲಿ. ಆದರೆ ಈ ಉಮೇಶ್ ಮೇಟಿಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಈ ಮುಗ್ಧ, ಮಾತು ಕಡಿಮೆ ಕೆಲಸ ಹೆಚ್ಚ. ಅವ್ರ ತಂದೆ ಹೊಲಪ್ಪ ಮೇಟಿ ಇದ್ದಾಗ ಎಲ್ಲ ಅವರೇ ಉಸ್ತುವಾರಿ ತಗೋತಿದ್ರಂತೆ ಹಳ್ಳಿಯಲ್ಲಿ. ಯಾವುದೇ ಅಭಿವೃದ್ಧಿ ಕಾರ್ಯ ಇರಲಿ, ಯಾವುದೋ ಒಂದು ಅನುದಾನ ತರೋದಾಗಲಿ, ಇವೆಲ್ಲ ಗ್ರೌಂಡ್ ರಿಪೋರ್ಟ್ ನೋಡಿದಾಗ ಮೊದಲು ಏನಾಯ್ತು ಇಲ್ಲಿ ಮೊದಲು ಸತೀಶ್ ಜಾರಕಿಹೊಳಿ ಇದನ್ನು ಮೊದಲು ಉಸ್ತುವಾರಿ ತೊಗೊಂಡ್ರು. ತೊಗೊಂಡ ತಕ್ಷಣ ಅಜಯ್ ಕುಮಾರ್ ಸರ್ನಾಯಕ್ನಂಥ ಘಟಾನುಘಟಿಗಳು ಬಂದರು, ಅನೇಕ ಮಹಿಳಾ ರತ್ನಗಳು, 5 ರತ್ನಗಳು ಅಂತ ನಾನು ಹೇಳಿದ್ನಿ, ಅವರೆಲ್ಲ ಕಬ್ಜಾ ತೊಗೊಂಡ್ರು. ವಿಜಯಾನಂದ್ ಕಾಶಪ್ಪನವ್ರನಂಥ ಶಾಸಕರು, ಉಳಿದ ಅಲ್ಲಂ ಪ್ರಭುನಂಥ ಶಾಸಕರು ಸಹಿತ ಬಂದರು. ಅನೇಕ ಸಮಾಜದ ಧುರೀಣರು ಎಲ್ಲರೂ ಬಂದು, ಎಂ ಬಿ ಪಾಟೀಲ್ ಅವರು ಎಲ್ಲ ಬಂದು ಇಲ್ಲಿ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಿದರು. ಮತ್ತು ಒಂದು ಕರ್ನಾಟಕದ ಒಂದು ಇತಿಹಾಸ ಐತಿ, ಒಂದು ಭಾರತದ ಒಂದು ಇತಿಹಾಸ ಐತಿ. ಯಾವಾಗ ಎಲ್ಲಿ ಸರ್ಕಾರ ಎಲ್ಲಿ ಇರ್ತೈತಿ, ಯಾವ ಉಪಚುನಾವಣೆಗಳು ಆಗ್ತಾವ, ಅಲ್ಲಿ ಸರ್ಕಾರದ ಪರವಾಗಿನೇ ಗೆದ್ದಂಥ ಉದಾಹರಣೆಗಳು, ಸೋತದ್ದಂತೂ ಇಲ್ಲ. ಮೊನ್ನೆ ಶಿಗ್ಗಾಂವ್ ಆಯಿತು, ಸೊಂಡೂರು ಆಯಿತು, ಆಮೇಲೆ ಯೋಗೇಶ್ವರ ಚನ್ನಪಟ್ಟಣ ಆಯಿತು, ಅಲ್ಲೆಲ್ಲ ಕಾಂಗ್ರೆಸ್ಸನ್ನ ಬಂತ್ರಿ. ಅದೇ ರೀತಿ ಇಲ್ಲಿ ಬಾಗಲಕೋಟೆಯಲ್ಲಿಯೂ ಸಹಿತ ನನ್ನ ಅನಿಸಿದ ಮಟ್ಟಿಗೆ ಒಂದು 10,000-15,000 ಅಂತರದಿಂದ ಉಮೇಶ್ ಮೇಟಿ ಬರ್ಬೋದಂದು ನನ್ನ ಸಮೀಕ್ಷೆ, ನನ್ನ ಲೆಕ್ಕಾಚಾರ. ಅಲ್ಲಿಯೂ 10,000-15,000 ದಾವಣಗೆರೆ. ಈ ರೀತಿ ಒಂದು ಸಮಗ್ರ ಸಮೀಕ್ಷೆ ಮುಖಾಂತರ ನಾನು KT ನ್ಯೂಸ್ ಮುಖಾಂತರ, ನಿಮ್ಮ ಮುಖಾಂತರ ಇದೊಂದು ನಾನು ವಿಚಾರ ಹೇಳ್ತಾ ಇದ್ದೀನಿ. ಕೇಳ್ರಿ, ಮತ್ತೇನು ಕೇಳೋದು ಸರ್. ಇನ್ನು ಈ ಕಳೆದ 3-4 ದಿನಗಳಿಂದ ಬಾಗಲಕೋಟೆಯಲ್ಲಿ ಇದ್ದೀರಿ, ದಾವಣಗೆರೆಯಲ್ಲಿ ತಮ್ಮ ಸಮೀಕ್ಷೆ ಆಗಿರ್ಬೋದು, ಬೇರೆ ಬೇರೆ ವಿಶ್ಲೇಷಣೆಗಳನ್ನು ತಾವು ಆಗಲೇ ರೆಡಿ ಮಾಡಿದ್ದೀರಿ. ಸೊ ಬಾಗಲಕೋಟೆಯಲ್ಲಿ ಏನನ್ಸುತ್ತೆ, ಮತದಾರ ಏನಂತಾನೆ ಅನ್ನುವಂಥದ್ದು? ಮತದಾರ ತನ್ನ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಯಾಕಂದರೆ ಇಲ್ಲಿಯೂ ಚರಂತಿ ಮಠ ಅವ್ರದ್ದು ಸಂಘ ಸಂಸ್ಥೆಗಳು ಅದಾವ, ಬಲಾಢ್ಯ ಮೆಡಿಕಲ್ ಕಾಲೇಜ್ಗಳು ಅದಾವ, ಅಲ್ಲಿ ಒಂದು ವಿದ್ಯಾ ಕೇಂದ್ರಗಳು ಅದಾವ. ಮತದಾರ ಎಷ್ಟು ಗಟ್ಟಿಯಾಗಿ ನಿಂತಾನಂದ್ರೆ ನಾವು ಯಾರ ಪರವಾಗಿ ಓಟ್ ಹಾಕಬೇಕು, ಯಾರಿಗೆ ಹಾಕಬೇಕು ಅನ್ನೋದು ಮನಸ್ಸಿನಲ್ಲೇ ಇಟ್ಕೊಂಡಾನ. ಇಲ್ಲಿ ಅನುಕಂಪದ ಅಲೆ ಒಂದು. ಹುಲ್ಲಪ್ಪ ಮೇಟಿ ಒಂದು ಅಜಾತ ಶತ್ರು. ಹುಲ್ಲಪ್ಪ ಮೇಟಿ ಯಾರಿಗೆ ದ್ವೇಷ ಮಾಡಲಿಲ್ಲ, ಯಾರಿಗೆ ಅವಾಚ ಶಬ್ದದಿಂದ ಮಾತಾಡ್ತಿರ್ಲಿಲ್ಲ, ಎಲ್ಲರಿಗೂ ಅದನ್ನು ಕರೆದು ಮಾತಾಡಿಸುವಂಥ ವ್ಯಕ್ತಿ. ನಾವು ಹುಲ್ಲಪ್ಪ ಮೇಟಿಗೆ ಹಾಕ್ತೀವಿ. ಮತ್ತು ಸಮುದಾಯ ಒಂದು ಐತಲ್ರಿ, ಇಲ್ಲಿ 40,000 ಕುರುಬರಿದಾರ, 25,000 ಅಲ್ಪಸಂಖ್ಯಾತರಿದಾರ, ಇನ್ನಿತರ ಹಿಂದುಳಿದ SC ST ಇವೆಲ್ಲ ಕೂಡ್ಕೊಂಡು ಅಹಿಂದ ಮತದಿಂದ ಗೆದ್ದರೆ ಉಮೇಶ್ ಮೇಟಿ 100% ಅವ್ರಿಗೆ ಒಲವು ಐತಿ. ಇಲ್ಲಿ ಹಿಂದುತ್ವದ ಅಲೆ. ಈಗ ಹಿಂದುತ್ವದ ಅಲೆ ಅಂದ ತಕ್ಷಣ ಏನಾಗ್ತದೆ, ಯುವಕರು ಒಂದು ಸ್ವಲ್ಪ ತೈ ಕುಣಿತಾರ, ಆ ಯುವಕರು ಒಂದು ಸ್ವಲ್ಪ ವಾಲ್ತಾರ. ಈಗ ಯತ್ನಾಳ್ ಬಂದ ತಕ್ಷಣ ಏನೋ ಒಂದು ಜನರಿಗೆ ಒಂದು ಹುರುಪು ತುಂಬುವಂಥ ಕೆಲಸ. ಆದರೆ ಇಲ್ಲಿ ಭಾಷಣ ಕೇಳೋರು ಇರ್ತಾರೆ, ಹೆಚ್ಚು ಜನ ಮತ ಹಾಕೋ ಜನ ಇರುವುದಿಲ್ಲ. ಇಲ್ಲಿ ನಮಗೆ ಶಾಂತಿ ಬೇಕು, ಸೌಹಾರ್ದತೆ ಬೇಕು, ಅಣ್ಣ ಬಸವಣ್ಣರ ನಾಡು. ಈ ನಾಡಿನಲ್ಲಿ ನಾವು ಸಮಪಾಲು ಸಮಬಾಳು ಅನ್ನಬಸವಣ್ಣವ್ರು ಹೇಳಿದರು. ಆ ರೀತಿ ನಾವು ಬದುಕಬೇಕು. ನಮಗೆ ಯಾವ್ದು ಬೇಕು, ಜಾತಿ ಧರ್ಮ ದಂಗಲ. ಇಲ್ಲಿ ಶಾಂತ ರೀತಿಯಿಂದ ಮತ್ತು ಎಲ್ಲರಿಗೂ ಅನ್ನದಾಸೋಹ ಮಾಡಿದಂಥ ಈ ಬಾಗಲಕೋಟೆ ಪ್ರತಿಯೊಬ್ಬರಿಗೂ ನೋಡ್ರಿ. ಕೆಲವ್ರ ಮನ್ಯಾಗ ಇನ್ನೂ ಪದ್ಧತಿ ಐತಿ, ಹಳ್ಳಿಯಲ್ಲಿ ಹೋದಾಗ ಒಂದ್ಸರಿಗೆ ನೀರು ತೊಗೊಂಡು ನಮ್ಮ ಕೈಕಾಲು ನಾವು ತೊಳ್ಕೊಂಡು ಒಳಗೆ ಬರಬೇಕು. ಎಷ್ಟೊಂದು ಖುಷಿ ಅನ್ಸುತ್ತೆ ರೀ. ಮೊದಲಿನ ಕಾಲದಲ್ಲಿ ಒಂದು ಹಾಕ್ತಿದ್ರು, ಅದನ್ನು ಕಂಬಳಿ ಹಾಸಿ ಕೂಡಿಸಿ ನಮಗೆ ಗೌರವ ಕೊಡ್ತಿದ್ರು. ನ್ಯಾರೆ ಮಾಡಿದಾರೇನ, ಉಣ್ತೀರೇನ, ನುಚ್ಚು ಮಾಡೀವಿ, ಇವೆಲ್ಲ ಪ್ರೀತಿ ಸಂಕೇತ ಕೊಡ್ರಿ. ಅಂಥ ಬಾಗಲಕೋಟದಾಗ ಯಾವಾಗಲೂ ಸೌಹಾರ್ದತೆ ಇರಬೇಕು. ಯಾವುದೇ ಜಾತಿಯವರು ಇರಲಿ, ಒಂದು ಸಂದೇಶ ಯುವಕರು ಸಹಿತ ಯಾರು ರಾಜಕಾರಣಿಗಳ ಮಾತು ಕೇಳಿ ನೀವು ಕಲಾ ಮಾಡ್ಕೋಬೇಡ್ರಿ. ನೀವು ಭಾಳ ಚಂದ ಹಂಗಿರ್ರಿ. ಬಾಗಲಕೋಟೆ ಇಷ್ಟೊಂದು ಈಗ ಡೆವಲಪ್ಮೆಂಟ್ ಆಗೈತಿ, ನೋಡಾಕತ್ತಿನ್ನ ಎಲ್ಲ ಕಡೆ ನೋಡಿದ್ರು ಪ್ರತಿಯೊಂದು ಉದ್ಯೋಗಗಳು ಸಹಿತ ಇಲ್ಲಿ ಬರುವುದಾವ. ಇನ್ನು MB ಪಾಟೀಲ್ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ತಂದು ಇಲ್ಲಿ IT BT ತರಾಕತ್ತಾರ. ಬಾಗಲಕೋಟೆ ಬಿಜಾಪುರಿನ ಭಾಳ ದೊಡ್ಡ ಪ್ರಮಾಣ ಆಗೋದು. ಅದರ ಸಲುವಾಗಿ ಎಲ್ಲರೂ ಶಾಂತತೆಯಿಂದ ಸಾಮರಸ್ಯ ಕಾಪಾಡಬೇಕು ಅನ್ನೋದು ನಂದು ವಿನಂತಿ. ಓಕೆ ಓಕೆ ಅಂದರೆ ಸರ್, ಈಗ BJP ಮತ್ತು ಕಾಂಗ್ರೆಸ್ಗೆ ನೆಕ್ ಟು ನೆಕ್ ಫೈಟ್ ಇದೆಯಾ ಹೆಂಗೆ ಅಂತ? ಈಗ BJP ಅವರು ಮೊದಲನೇ ಸಾರಿ ನೋಡಿದ ನಾನು ಒಂದು 42% ಇದ್ರು, ಇದು 32-34% ಇತ್ತು. ಆಮೇಲೆ ಸತತವಾಗಿ ಮುಖ್ಯಮಂತ್ರಿ ಕಂಟಿನ್ಯೂ 6 ಸಾರಿ ಬಂದರು. ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಸಹಿತ ಅಡ್ಡಾಡಿದ್ರು. ಒಬ್ಬ ಮುಖ್ಯಮಂತ್ರಿ 6 ಸಾರಿ ಬರ್ತಾರಂದ್ರೆ ಅಷ್ಟೊಂದು ಜಿದ್ದಿಗೆ ಬಿದ್ದಂಥ ಚುನಾವಣೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರ ಹಳೆಯ ಸ್ನೇಹಿತ ಯಾರು, ಹುಲ್ಲಪ್ಪ ಮೇಟಿ, ಹಳೆಯ ಸ್ನೇಹಿತನ ಜೊತೆ ಯಾವ ರೀತಿ ನಾನು ಬಾಂಧವ್ಯ ಇಟ್ಕೊಂಡಿದ್ದೀನಿ, ಅದೇ ಇವತ್ತು ನಾನು ಇದನ್ನು ಸಂಕೇತದಿಂದ ಅದನ್ನು ಗೆದ್ದೇ ತರಬೇಕು, ಗೆಲ್ಲಿಸಲೇಬೇಕು ಅನ್ನೋ ಮನೋಭಾವನೆ ಹುಲ್ಲಪ್ಪ ಮೇಟಿ ಅವ್ರ ಪರವಾಗಿ ಈ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು 6 ಸಾರಿ ಬರೋದು ಅವಶ್ಯಕತೆ ಇದ್ದಿರಲಿಲ್ಲ. 1 ಸಾರಿ 2 ಸಾರಿ ಬಂದರೆ ಸಾಕು. ಏನು ಒಂದು ಬೈ ಎಲೆಕ್ಷನ್ ಐತಿ, ಏನು ಈ ಎಲೆಕ್ಷನ್ದಲ್ಲಿ ಒಂದು ಗೆದ್ದು ಬಂದರೆ ಏನು
ಸರ್ಕಾರ ಏನು ಬೀಳೋದಿಲ್ಲ. ಓಕೆ. ಇದಕ್ಕೆ ಸರ್ಕಾರದೇನು ಸಂಬಂಧ ಇಲ್ಲ. 139 ಕೋರಂ ಭರ್ತಿ ಐತಿ, ಸರ್ಕಾರ ಮುನ್ನಡಿತೈತಿ. ಮತ್ತು ಭಾರತೀಯ ಜನತಾ ಪಕ್ಷದವ್ರು ಏನು ವಿಚಾರ ಮಾಡಿಬಿಟ್ರು ಕೊನೆಗೆ, ಏನಪ್ಪ ಇನ್ನೊಂದು 15 ತಿಂಗಳಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಈಗ ಯಾಕೆ ಸುಮ್ಮನೆ ಖರ್ಚು ಮಾಡ್ಕೊಂಡು ಹಾಳಾಗಿ ಹೋಗೋದು, ಮತ್ತೆ ಚುನಾವಣೆ 15 ತಿಂಗಳ ನಂತರ ಮತ್ತೆ ಫೈಟ್ ಮಾಡೋದು ಐತಿ. ಅದಕ್ಕೆ ಅವ್ರದ್ದು ನಿರಾಶಾದಾಯಕ ಪ್ರತಿಕ್ರಿಯೆ ಐತಿ. ಅದಕ್ಕೆ ಇಲ್ಲಿ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ. ಇಷ್ಟೇ. ಇದು ಕಾಂಗ್ರೆಸ್ಗೆ ಒಂದು ಇಲ್ಲಿ ಗೆಲುವಿನ ನಗೆ ಬೇರಾಕತ್ತೈತಿ ಕಾಂಗ್ರೆಸ್. ಇದು ನನ್ನ ಸಮೀಕ್ಷೆ. ಸರ್, ಇನ್ನು 2028ರ ಒಂದು ಚುನಾವಣೆ ಈಗ ಆಲ್ರೆಡಿ ಎಲ್ಲೇ ಒಂದು ಕಡೆ ಅಭ್ಯರ್ಥಿಗಳು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಸಜ್ಜು ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದು. ಸರ್, ಏನು ಸರ್ ಭರವಸೆಯ ಯುವ ನಾಯಕರ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ? ನೋಡ್ರಿ, ಭಾಳ ಒಳ್ಳೆ ನಾಯಕರದಾರ ಇಲ್ಲಿ. ನಾನು ಕೆಲವ್ರದ್ದು ಇಂಟರ್ವ್ಯೂ ಮಾಡಿದೆ. ಅಜಯ್ ಕುಮಾರ್ ಸರ್ ನಾಯಕ್ ಅವ್ರದ್ದು ಮಾಡಿದೆ. ಅವ್ರು ನೋಡ್ರಿ 70 ವಯಸ್ಸು ಅವ್ರದ್ದು, ಆದ್ರೆ ಇಷ್ಟು ಲವಲವಿಕಿಂದ ಯುವಕನಂಗದಾರ. ಅಂಥವ್ರು MP ಆದವರು, ರಾಜ್ಯದ ಮಂತ್ರಿ ಆದವರು, ಅನೇಕ ರೀತಿ ಶಾಸಕರಾದವರು. ಆಮೇಲೆ ನಮ್ಮ ಮುದ್ದೇಬೇಳ ಅಪ್ಪಾಜಿನ ಅಡಗೋಡ್ರಿದಾರ, 6 ಸಾರಿ ಶಾಸಕರಾಗಿ ಮಂತ್ರಿಗಳಾಗಿ. ಇಂಥವ್ರಿಗೆ ಒಂದು ಪ್ರತಿಭೆ ಕೊಡಬೇಕು, ಅನುಭವಿಕರು ಇವರು. ಯಾಕಂದ್ರೆ ಭಾಳ ವಯಸ್ಸೇನಾಗಿಲ್ಲ ಅವರಿಗೆ, ಅರುಮುರು ಏನಾಗಿಲ್ಲ. ಈಗ ಅವರು ಇನ್ನೂ ಸಣ್ಣ ಹುಡುಗರ ಗತೆ ಸ್ಪೋರ್ಟ್ಸ್ ಮ್ಯಾನ್ ಗತೆ ಹೋಗ್ತಾರೆ ಅಜಯ್ ಕುಮಾರ್ ಸರ್ ನಾಯಕ್. ಮತ್ತು ನಾನು ಸಂತೋಷ್ ಓಕ್ರಾನಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸಂತೋಷ್ ಓಕ್ರಾನಿ ನೋಡ್ರಿ ಎಷ್ಟು ಸೌಮ್ಯ ಸ್ವಭಾವದ ಹುಡುಗ. ಇಂಥವ್ರು ಶಾಸಕರಾಗಬೇಕು. ವಿಧಾನಸಭೆಯಲ್ಲಿ ಇಂಥ ಯುವಕರಿಗೆ ಪ್ರಾಶಸ್ತ್ಯ ಕೊಟ್ಟರೆ ಪಕ್ಷಕ್ಕೂ ಒಂದು ಬೆಲೆ ಬರ್ತೈತಿ. ಈಗ ಸಮಾಜ ಸೇವೆಯಲ್ಲಿ ಓಕ್ರಾನಿ ಬಗ್ಗೆ ಕೇಳಿದ್ದೀನಿ ನಾನು. ಆ ಕೊರೋನಾದಲ್ಲಿ ಎಷ್ಟೋ ಸಂತ್ರಸ್ತರಿಗೆ ಅವರು ಪಾಪ ಎಷ್ಟೊಂದು ಸಹಾಯ ಮಾಡಿದರು. ಯಾರು ಮಾಡ್ತಾರ್ರಿ ಇವತ್ತು? ನಮ್ಮ ಕಷ್ಟ ಕಾಲದಲ್ಲಿ ಯಾರು ಬಂದು ಒಂದು ತುತ್ತು ಕೊಡ್ತಾನ ಅವನೇ ನಮಗೆ ದೇವರು. ಆ ರೂಪದಲ್ಲಿ ಆ ಸಂತೋಷ್ ಓಕ್ರಾನಿ ನೋಡಕತ್ತಾರ. ಇಂಥ ಪ್ರತಿಭೆಗಳು ಇನ್ನೂ ಭಾಳ ಜನ ಅದಾರ ಇಲ್ಲಿ. ನಮಗೆ ವೇಳೆ ಅಭಾವ. ನಾವು ಇನ್ನೂ ಕೆಲವ್ರು ಜನರನ್ನು ಕರೆಸ್ಬೇಕಾಗಿತ್ತು. ನೀವು ಬಾಗಲಕೋಟದವರು, ಸರ್ ಇಲ್ಲಿ ಇಂಥವ್ರು ಅದಾರ, ಇನ್ನೂ ನಾವು ಇಂಟರ್ವ್ಯೂ ಮಾಡ್ಬೇಕಂತೇಳಿ ವೇಳೆ ಅಭಾವ. ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಇಲ್ಲಿ ವೋಟಿಂಗನೇ ಪ್ರಾರಂಭ ಆಗಿಬಿಡ್ತು. ಅಂಥದ್ರಲ್ಲಿ ಆ ಯುವಕರದು ನಾವು ಮತ್ತೊಮ್ಮೆ ಈ ಚುನಾವಣೆ ಮುಗಿದ ನಂತರ ಯಾರು ಪ್ರತಿಭೆಗಳದಾರ ಅವ್ರ ಮನೆಗೆ ಹೋಗಿ ಸಂದರ್ಶನ ನಿಮ್ಮ ಮುಖಾಂತರ ತಗೋಬೇಕನ್ನೋ ನನಗೊಂದು ಆಸೆ. ಸರ್, ಇನ್ನು ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈ ಒಂದು ಕಡೆ ವೀರಣ್ಣ ಚರಂತಿಮಠರು, ಈಗ ಸದ್ಯಕ್ಕೆ ಉಮೇಶ್ ಮೇಟಿ ಅವರಿದ್ದಾರೆ. ಸೊ ಇನ್ನು ಬರುವ 28ರ ಒಂದು ಚುನಾವಣೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಅನೇಕ ಈ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ ಸರ್. ಯಾಕಂದರೆ BJPಯಲ್ಲಿ ಅಷ್ಟೇ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಸೊ ಬೇರೆ ಹೆಸರನ್ನು ಹೇಳೋದಕ್ಕಿಂತ ಒಟ್ಟಿನಲ್ಲಿ ಆಕಾಂಕ್ಷಿಗಳು, ಯುವ ಆಕಾಂಕ್ಷಿಗಳು ಸಹ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬಾಗಲಕೋಟೆ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬಾಗಲಕೋಟೆ ಬಗ್ಗೆ ನೋಡ್ರಿ, 28ಕ್ಕೆ ನಾವು ಒಂದು ಸಣ್ಣ ಭವಿಷ್ಯ ಹೇಳ್ಬಿಡ್ತೀನಿ. ಆ ಭವಿಷ್ಯ ನಿಶ್ಚಿತ, ಖಚಿತ. ಚರಂತಿಮಠು ಇನ್ನೂ 28ಕ್ಕೆ ನಿಂದಿರಬಾರ್ದು, ನಿರ್ವೃತ್ತಿ ಆಗಬೇಕು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಉಮೇಶ್ ಮೇಟಿ ಈ ಸಾರಿ ಗೆದ್ದ ತಕ್ಷಣ ಉಮೇಶ್ ಮೇಟಿ ಅವ್ರದ್ದು ಅನುಕಂಪದಲ್ಲಿ ಹೋಯಿತು, ಮುಗೀತು. ಅದೊಂದು ಪ್ರಾತಿನಿಧ್ಯತೆ ಕೊಟ್ಟಂಗಾತು. ಇನ್ನುಳಿದ ಯಂಗ್ ಸ್ಟಾರ್ ಯುವಕರನ್ನ ನಿಂದಿರಿಸಿ 28ಕ್ಕೆ ಇಲ್ಲಿ ಶಾಸಕರು ಮಾಡಬೇಕು. ಯಾಕಂದ್ರೆ BJPಯಲ್ಲೂ ಪ್ರಬಲ ಆಕಾಂಕ್ಷಿಗಳದಾರ. ಪಾಪ ಅವರು ಪಕ್ಷಕ್ಕಾಗಿ ದುಡ್ದಾರ, ಸಿದ್ಧಾಂತಗಳಿಗೆ ಬಲಿಯಾಗ್ಯಾರ, ಎಲ್ಲೆಲ್ಲೂ ಹೋಗಿ ಜಾಥಾಗಳನ್ನು ಮಾಡಿದಾರ. ಕಾಂಗ್ರೆಸ್ದಲ್ಲಿಯೂ ಮಾಡಿದಾರ, ಮಹಿಳೆಯರು ಅದಾರ, BJPಯಲ್ಲೂ ಮಹಿಳೆಯರು ಅದಾರ. ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕು. ನೀವು ರಾಜಕೀಯ ನಿರ್ವೃತ್ತಿ ಆಗಬೇಕು, ಅವ್ರಿಗೊಂದು ಆಸ್ಪತ್ರೆ ಕೊಡ್ಬೇಕು ಅನ್ನೋ ನನ್ನ ಆಸೆ. ಪ್ರವೀಣ್ ಅವರೇ, ನಿಮ್ಮ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ. ದೇವರು ನೀವು ಕಷ್ಟ ಕಾಲದಲ್ಲಿಯೂ ಸಹಿತ ಇಷ್ಟೊಂದು ಗ್ರೌಂಡ್ ನೆಟ್ವರ್ಕ್ ಮಾಡ್ತಾ ಒಂದು ಕಠಿಣ ಪರಿಶ್ರಮದಿಂದ ಈ ಚಾನಲ್ ಬೆಳೆಸೋದು, ಮಾಧ್ಯಮ ಅಂದರೆ ಬೆಳೆಸೋದಷ್ಟು ಕಠಿಣ. ನೋಡೋರಿಗೆ ಭಾಳ ಚಂದ ಅನಿಸೈತ್ರಿ. ಆದರೆ ಅವ್ರ ಪರಿಸ್ಥಿತಿಗಳು, ಅವ್ರಿಗೇನು ಪಗಾರ ಇರೋದಿಲ್ಲ, ಪೆನ್ಷನ್ ಇರೋದಿಲ್ಲ, ಸರ್ಕಾರದಿಂದ ₹1 ಅನುದಾನ ಇರೋದಿಲ್ಲ. ನೀವು ಇಂಥ ಚಾನಲ್ದವ್ರಿಗೆ ಕರೆದು ಅವರಿಗೆ ಒಂದು ಸಹಾಯ ಸಹಕಾರ ಮಾಡಿ ಎತ್ತರಕ್ಕೆ ಬೆಳೆಸಿದಿರಿ. ಒಂದೊಂದು ಮೈಕು, ಒಂದೊಂದು ಸಣ್ಣ ಕ್ಯಾಮ್ರಾಗಳು ₹10,000. ಈಗ ನಾನು ಹಚ್ಕೊಂಡಿದ್ದು ₹10,000. ಅದು ಕೆಳಗೆ ಬಿತ್ತಂದ್ರೆ ಹೋಯ್ತು ₹10,000. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಒಂದು ಚಾನಲ್ ನಡೆಸ್ತಾರಂದರೆ ಭಾಳ ಹೆಮ್ಮೆ. ಉತ್ತರ ಕರ್ನಾಟಕದ ನೀವು ಹೃದಯವಂತರು, ಪುಣ್ಯವಂತರು, ದಾನಿಗಳು. ದಯಮಾಡಿ ಈ KT ನ್ಯೂಸ್ ಚಾನಲ್ ನಾನು ಮುಂದಿನ 28ಕ್ಕೆ ಬರೋ ಹೊತ್ತಿನಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಇದು ಪ್ರಸಾರ ಆಗುವಂಥ ಕೇಂದ್ರ ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ. ಅದಕ್ಕೆ ಸಹಾಯ ಸಹಕಾರ ಮಾಡಿರಿ, ಈ ಚಾನಲ್ ಬೆಳೆಸ್ರಿ. ಯಾಕಂದರೆ ಸ್ವತಂತ್ರ ಮಾಧ್ಯಮ ನಡೆಸೋದು ಎಷ್ಟು ಕಠಿಣ ಐತಿ. ಇದಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ನಮ್ಮ ಜನ ಇವತ್ತು ನಾವು ಏನೇನೋ ಅನವಶ್ಯಕವಾಗಿ ಹ್ಯಾಪಿ ಬರ್ತ್ಡೇ, ಹುಟ್ಟಹಬ್ಬಗಳು, ಸುಡುಗಾಡು ಸಂತಿ ಖರ್ಚು ಮಾಡ್ತೀವಿ. ಆದರೆ ಒಂದು ಮಾಧ್ಯಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯಾಕತ್ತೈತಿ ಅಂದ್ರೆ ನಮಗೆ ಹೆಮ್ಮೆ. ದಕ್ಷಿಣ ಕರ್ನಾಟಕದವ್ರು ನೋಡ್ರಿ ಹೆಂಗೆ ಬೆಳೆಸ್ತಾರೆ, ಹಂಗೆ ಉತ್ತರ ಕರ್ನಾಟಕದವ್ರು ನೀವು ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಈ ಚಾನಲ್ 28ಕ್ಕೆ ರಾಜ್ಯಾದ್ಯಂತ ಬೆಳಿಬೇಕನ್ನೋ ನನ್ನ ಆಸೆ. ಎಲ್ಲರಿಗೂ ಧನ್ಯವಾದ. ಪುಣ್ಯವಂತ ಉತ್ತರ ಕರ್ನಾಟಕ ಬಸವಣ್ಣ ನಾಡಿನ ಜನರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಈ ಸಂದರ್ಶನ ಮುಕ್ತಾಯ. ಮತ್ತು ಯಾವಾಗಲೂ ನೋಡ್ರಿ, ನೀವು ಮೊಬೈಲ್ ಕೈಯಾಗಿ ಹಿಡಿದ ತಕ್ಷಣ
ಇದೊಂದು ಭಾಳ ಕುತೂಹಲದಿಂದ ಕೇಳ್ಬೇಕು ನೀವು. ನಂದು ಸಬ್ಸ್ಕ್ರೈಬ್ ಮಾಡೋ ಸಲ ಮೊಬೈಲ್ಗಳು ಹಿಡಿದು ಒತ್ಕೋತ ಹೋಗ್ಬೇಕಾಗೈತಿ. ನೀವು ವೀಡಿಯೋಗಳನ್ನ ನೋಡ್ತೀರಿ, ಯಾರ್ದೋ ಒಂದು ಗ್ರೂಪ್ನಾಗ ಬಂದಿದ್ದು ವೀಡಿಯೋ ನೋಡ್ತೀರಿ. ನೀವು ತಕ್ಷಣ ತೆಗಿಬೇಕು, ತೆಗೆದ ತಕ್ಷಣ KT ನ್ಯೂಸ್ ಹೊಡೆದ ತಕ್ಷಣ ಬರ್ತೈತಿ. ಫೇಸ್ಬುಕ್ ಹೊಡಿಬೇಕು, ಯೂಟ್ಯೂಬ್ ಹೊಡಿಬೇಕು. ನೀವು ಎಷ್ಟು ಜನ ಹೆಚ್ಚಿಗೆ ನೋಡ್ತೀರಿ ಅಂದ್ರೆ ನಮಗೆ ಲಾಭ ಬರೋದಿಲ್ಲ. ನೀವು ನೋಡ್ತೀರಿ ಅನ್ನೋದು ನಮಗೆ ಕನ್ಫರ್ಮ್ ಆಕೈತಿ. ಯಪ್ಪ ನಂದು ಇಷ್ಟು ಫಾಲೋವರ್ ಅದಾರ, ನನ್ನ ಚಾನಲ್ ನೋಡ್ತಾರ ಅಂಥೇಳಿ. ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಏನಾದರೂ ನಿಮ್ಮ ಅನಿಸಿಕೆ ಇದ್ದರೂ ಸಹಿತ ನೇರವಾಗಿ ಹೇಳ್ರಿ. ಏನು ತಿದ್ದುಪಡಿ ಮಾಡ್ಕೋಬೇಕು, ಯಾವ ರೀತಿ ವಿಭಿನ್ನ ರೀತಿಯಿಂದ ಬರಬೇಕು, ನಿಮ್ಮ ಸಲಹೆ ಸೂಚನೆಗೆ ಯಾವಾಗಲೂ ಸದಾ ಸ್ವಾಗತ. ಪ್ರವೀಣ್ ಅವರಿಗೆ ಒಳ್ಳೆಯದಾಗಲಿ. ಇದೊಂದು ನನ್ನ ಸಂದರ್ಶನ ಮಾಡಿದ್ದಾರೆ. ದಯಮಾಡಿ ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಕೊಡಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಸೈಯದ್ ಅವರ ಮಾತುಗಳಾಗಿತ್ತು. ಜವಾರಿ ಕಾಕಾ ಅಂತಲೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಒಬ್ಬ ಜರ್ನಲಿಸ್ಟ್ ಜೊತೆ ನಾವು ಸಂದರ್ಶನ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.